ನಮ್ಮ ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಕ್ರಿಸ್ತನಲ್ಲಿ ಪ್ರಿಯರೇ, ಸ್ವಲ್ಪ ಸಮಯ ದೇವರ ವಾಕ್ಯ ಸಂದೇಶವನ್ನು ಕೇಳಿಸ್ಕೊಳ್ಳೋಣ. ಒಂದು ನಿಮಿಷ ವಾಕ್ಯಕ್ಕೋಸ್ಕರವಾಗಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನು ಜೀವ ಸ್ವರೂಪನಾಗಿರುವಂತಹ ತಂದೆಯ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಈ ಸುಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳಲಿಕ್ಕೆ ನಾವು ಸೇರಿರುವಾಗ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತಾಡು, ಮಹತ್ ಕಾರ್ಯಗಳನ್ನು ಜರುಗಿಸು, ಮಹಿಮೆ ಹೊಂದು. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5, 6, 7 ಈ 3 ಅಧ್ಯಾಯಗಳಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಪರ್ವತದ ಮೇಲೆ ಮಾಡಿದ ಪ್ರಸಂಗವನ್ನ ಬರೆಯಲಾಗಿದೆ. ಈ ಪ್ರಸಂಗ ಬಹಳ ಅದ್ಭುತವಾದಂತಹ ಉಪದೇಶ. ಈ ಉಪದೇಶವನ್ನು ಕೇಳಿ ಎಷ್ಟೋ ಮಂದಿ ಪ್ರಭಾವಿತರಾಗಿ ಪ್ರಪಂಚ ಪ್ರಖ್ಯಾತಿಯಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಈ 3 ಅಧ್ಯಾಯಗಳಲ್ಲಿರುವಂಥ ಉಪದೇಶದಲ್ಲಿ ಒಂದು ಅಂಶವನ್ನು ನಾವು ಧ್ಯಾನಿಸೋಣ. ಆ ಅಂಶ ಏನಂದ್ರೆ, ಪರಲೋಕ ರಾಜ್ಯಕ್ಕೆ ಸೇರಬೇಕಾದ್ರೆ ನಾವೇನ್ ಮಾಡಬೇಕು, ಅಥವಾ ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ನಮಗೆ ಇರಬೇಕಾದಂಥ ಅರ್ಹತೆಗಳೇನು ಅನ್ನುವಂಥ ವಿಷಯಗಳನ್ನು ಕುರಿತು ನಾವು ಗಮನಿಸೋಣ. ನಾವೊಂದು ವಚನ ಭಾಗವನ್ನ ಓದ್ಕೊಳ್ಳೋಣ. 7ನೇ ಅಧ್ಯಾಯ 13, 14 ವಚನಗಳನ್ನು ಓದ್ಕೊಳ್ಳೋಣ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. ಈ ವಾಕ್ಯ ಭಾಗದಲ್ಲಿ 2 ರೀತಿಯ ಬಾಗಿಲುಗಳನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಇಕ್ಕಟ್ಟಾದ ಬಾಗಿಲು, ಇನ್ನೊಂದು ಅಗಲವಾದ ಬಾಗಿಲು. ಒಂದು ನಾಶನಕ್ಕೆ ಹೋಗುವಂಥ ದಾರಿ, ಮತ್ತೊಂದು ನಿತ್ಯ ಜೀವಕ್ಕೆ ಹೋಗುವಂತಹ ದಾರಿ. ಒಂದು ದಾರಿಯಲ್ಲಿ ಹೋಗುವಂಥವರು ಸ್ವಲ್ಪ ಜನ, ಮತ್ತೊಂದು ದಾರಿಯಲ್ಲಿ ಹೋಗುವಂಥವರು ಬಹಳ ಜನ. ಹಾಗಾದ್ರೆ ಈ 2 ದಾರಿಗಳು ಯಾವುದು, ಈ 2 ಬಾಗಿಲುಗಳು ಯಾವುದು ಅಂತೇಳಿ ನಾವು ಗಮನಿಸೋದಾದ್ರೆ, ಅಗಲವಾದ ದಾರಿ ಅಂದ್ರೆ ಲೋಕಾನುಸಾರವಾಗಿ ಪ್ರಯಾಣ ಮಾಡುವಂತಹ ದಾರಿ. ನಾಶನಕ್ಕೆ ಹೋಗುವಂಥ ಮಾರ್ಗ ಅಂದ್ರೆ ನರಕಕ್ಕೆ ಹೋಗುವಂತಹ ಮಾರ್ಗ. ಇದರಲ್ಲಿ ಎಷ್ಟು ಜನ ಹೋಗ್ತಾರೆ ಅಂದ್ರೆ ಬಹಳ ಜನರು ಹೋಗ್ತಾರೆ. ಆದರೆ ಸ್ವಲ್ಪ ಜನರು ಹೋಗುವಂಥ ಮಾರ್ಗ ಯಾವುದು? ಪರಲೋಕ ರಾಜ್ಯ ಅಥವಾ ನಿತ್ಯ ಜೀವಕ್ಕೆ ಹೋಗುವಂತಹ ಮಾರ್ಗ. ಇವತ್ತೆಷ್ಟೋ ಜನ ಇಕ್ಕಟ್ಟಾದ ಬಾಗಿಲು ಬಯಸೋದಿಲ್ಲ, ಅಗಲವಾದ ದಾರಿಯನ್ನೇ ಬಯಸುತ್ತಾರೆ. ಸ್ವಲ್ಪ ಜನರು ಹೋಗುವಂಥ ಮಾರ್ಗವನ್ನ ಕಂಡು ಹಿಡ್ಕೊಳ್ಳೋದಿಲ್ಲ. ಬಹಳ ಜನ ಎಲ್ಲೋಗ್ತಾರೋ ಅಲ್ಲೇ ನಾನು ಹೋಗ್ಬೇಕು ಅಂತೇಳಿ ಬಯಸ್ತಾರೆ. ಈಗ ನೋಡಿ, ಎಲ್ಲಾದ್ರೂ ಒಂದು ಊರಲ್ಲಿ ಫ್ರೀಯಾಗಿ ಏನಾದರೂ ಕೊಡ್ತಾ ಇದ್ದಾರೆ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ರೆ ಅಲ್ಲಿ ತುಂಬಾ ಜನ ಸೇರಿರ್ತಾರೆ. ದುಬಾರಿಯಾದ ಬೆಲೆಗೆ ಏನಾದರೂ ಕೊಡ್ತಾ ಇದ್ದಾರೆ ಅಂತೇಳಿ ಪ್ರಕಟಿಸಿದ್ರೆ ಅಲ್ಲಿ ಸ್ವಲ್ಪ ಜನ ಮಾತ್ರವೇ ಇರ್ತಾರೆ. ಅಂದ್ರೆ ಒಳ್ಳೆಯದನ್ನ ಪಡೆದುಕೊಳ್ಳುವುದಕ್ಕಾಗಿ, ಉತ್ತಮವಾದದನ್ನ ಪಡೆದುಕೊಳ್ಳುವುದಕ್ಕಾಗಿ, ಹೆಚ್ಚು ಬೆಲೆ ಕೊಟ್ಟು ಕೊಂಡುಕೊಳ್ಳುವುದಕ್ಕಾಗಿ ಹೋಗುವಂಥವರು ಸ್ವಲ್ಪ ಜನ. ಉಚಿತವಾಗಿ ಅದು ಕಳಪೆ ಆದರೂ ಸರಿ, ಅದೇನಾದರೂ ಸರಿ, ಅದನ್ನು ಕೊಂಡುಕೊಳ್ಳಿಕ್ಕೆ ಹೋಗುವಂಥವರು ಬಹಳ ಜನ. ಇವತ್ತು ಜನರು ಮುಂದೆ ಆಗುವಂಥ ಪರಿಣಾಮವನ್ನು ಕುರಿತು ಯೋಚನೆ ಮಾಡುತ್ತಾ ಇಲ್ಲ. ಪ್ರಸ್ತುತ ಸಿಕ್ಕುವಂಥ ತಾತ್ಕಾಲಿಕ ಕ್ಷಣಿಕವಾದ ಸುಖವನ್ನು ಕುರಿತು ಮಾತ್ರವೇ ಜನರು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ನಾವಿಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ ಏನಂದ್ರೆ, ನಾವು ಆರಿಸಿಕೊಳ್ಳಬೇಕಾಗಿರುವಂತಹ ದಾರಿ ಏನಂದ್ರೆ ಇಕ್ಕಟ್ಟಾದ ದಾರಿಯನ್ನೇ ಆರಿಸಿಕೊಳ್ಳಬೇಕು. ನಿತ್ಯ ಜೀವಕ್ಕೆ ಹೋಗುವಂಥ ಮಾರ್ಗವನ್ನೇ ಆರಿಸಿಕೊಳ್ಳಬೇಕು. ಬಹಳ ಜನ ಎಲ್ಲಿ ಹೋಗ್ತಾರೋ ಅಲ್ಲಿ ನಾವು ಹೋಗದೆ ಸ್ವಲ್ಪ ಜನರು ಹೋಗುವಂಥ ದಾರಿಯನ್ನೇ ನಾವು ಆರಿಸಿಕೊಳ್ಳಬೇಕು. ಇಕ್ಕಟ್ಟಾದ ದಾರಿಯಲ್ಲಿ ಸ್ವಲ್ಪ ಜನರು ಮಾತ್ರವೇ ಹೋಗ್ತಾರೆ. ಆ ಸ್ವಲ್ಪ ಜನರಲ್ಲಿ ನಾನು ನೀನು ಸಹ ಆಗಿರಬೇಕು. ದೇವರಿಗೆ ಮಹಿಮೆ ಉಂಟಾಗಲಿ. ನಮಗೆ ದಾರಿ ಇಕ್ಕಟ್ಟಾದರೂ ಪರವಾಗಿಲ್ಲ, ಆ ಸ್ವಲ್ಪ ಜನರು ಹೋಗುವಂಥ ಮಾರ್ಗಕ್ಕೆ ನಾವು ಹೋಗಿ ವಿಶಾಲವಾದಂಥ ಪರಲೋಕ ರಾಜ್ಯವನ್ನು ಸೇರಬೇಕು. ಹಾಗಾದರೆ ಪರಲೋಕ ರಾಜ್ಯಕ್ಕೆ ಸೇರಬೇಕಾದ್ರೆ ನಮ್ಮಲ್ಲಿ ಯಾವ ಯಾವ ಅರ್ಹತೆಗಳಿರಬೇಕು ಅಂತೇಳಿ ನಾವು ಗಮನಿಸೋಣ. ನೋಡಿ, ಒಂದು ವಿಮಾನ ಹತ್ತಬೇಕಾದ್ರೆ ಅದಕ್ಕೆ ಅದರದೇ ಆದಂಥ ನೀತಿ ನಿಯಮಗಳಿರ್ತಾವೆ. ಒಂದು ಟ್ರೈನ್ ಹತ್ತಬೇಕಾದ್ರೂ ಅದಕ್ಕೆ ಅದರದೇ ಆದಂಥ ನೀತಿ ನಿಯಮಗಳಿರ್ತಾವೆ. ಹಾಗೆಯೇ ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಅದರದೇ ಆದಂಥ ನೀತಿ ನಿಯಮಗಳಿರ್ತಾವೆ. ಅಲ್ಲಿ ಹೋಗುವಂಥವರಿಗೆ ವಿಶೇಷವಾದಂಥ ಅರ್ಹತೆಗಳಿರಬೇಕಾಗುತ್ತೆ. ನಾವು
ಈ ಲೋಕದಲ್ಲಿ ಸುಮಾರು 70 ವರ್ಷ ಅಥವಾ 80 ವರ್ಷಗಳ ಕಾಲ ಜೀವಿಸುತ್ತೇವೆ. ನಮ್ಮ ಆಯುಷ್ಕಾಲ ಇಷ್ಟೇ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಕಾಲ ಇರ್ತೇವೋ ನಮಗೆ ಗೊತ್ತಿಲ್ಲ. ಆದರೆ ನಾವು ಈ ಲೋಕವನ್ನು ಬಿಟ್ಟು ಹೋದ ನಂತರ ಎಲ್ಲಿಗೆ ಹೋಗ್ತೇವೆ ಅನ್ನುವಂಥದ್ದೇ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ಒಂದ್ಸಾರಿ ಯವ್ವನ ಪ್ರಾಯಕ್ಕೆ ಕಾಲಿಡ್ತಾ ಇದ್ದಂಥ ಒಬ್ಬ ವ್ಯಕ್ತಿಗೆ ತಾತ ಕೇಳ್ತಾನೆ, ಮಗನೇ ನೀನು ದೊಡ್ಡನಾದ್ಮೇಲೆ ಏನಾಗ್ತೀಯಾ ಅಂತೇಳಿ. ಅವನು ಹೇಳ್ತಾನೆ, ತಾತ ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊತೀನಿ ಅಂತಾನೆ. ಸರಿ ಮಗನೇ, ಕೆಲಸ ತಗೊಂಡ ಮೇಲೆ ಏನು ಮಾಡ್ತೀಯಾ? ತಾತ ಒಳ್ಳೆ ರೀತಿಯಲ್ಲಿ ದಾಂಪತ್ಯ ಜೀವಿತಕ್ಕೆ ಕಾಲಿಟ್ಟು ನಮ್ಮ ಅಪ್ಪ ಅಮ್ಮನ್ನ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಮಗನೇ ನೀನು ವಿವಾಹ ಆದಮೇಲೆ, ಮದುವೆ ಆದಮೇಲೆ ಏನು ಮಾಡ್ತೀಯಾ ಅಂತ ಕೇಳಿದ್ರೆ ತಾತನಿಗೆ ಮೊಮ್ಮಗ ಹೇಳ್ತಾನೆ, ತಾತ ಒಳ್ಳೆ ಮನೆ ಕಟ್ಕೊಂಡು ಸುಖವಾಗಿ ಬದುಕ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಏನು ಮಾಡ್ತೀಯಾ ಅಂತ ತಾತ ಕೇಳಿದ್ರೆ ತಾತ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕಾಣ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಏನು ಮಾಡ್ತೀಯ ಮಗನೇ ಅಂತ ಕೇಳಿದ್ರೆ ತಾತ ನಿನ್ನ ಥರ ಮೊಮ್ಮಕ್ಕಳನ್ನ ಕಂಡು ಆ ಮೊಮ್ಮಕ್ಕಳ ಜೊತೆ ಸುಖವಾಗಿ ಸಂತೋಷವಾಗಿ ಆಟ ಆಡ್ಕೊಂಡಿರ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಎಲ್ಲಿಗೆ ಹೋಗ್ತೀಯಾ, ಆಮೇಲೆ ಏನು ಮಾಡ್ತೀಯಾ ಅಂತ ಕೇಳಿದ್ರೆ ತಾತ ಗೊತ್ತಿಲ್ಲ, ನಾನು ಸತ್ತೋಗ್ತೀನೇನೋ ಅಂತ ಹೇಳ್ತಾನೆ. ಸರಿ ನೀನು ಸತ್ತೋಗ್ತೀಯ, ಸರಿ ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀಯಾ? ತಾತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಂದರೆ ಇವತ್ತೆಷ್ಟೋ ಜನರು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೇವೆ, ಈ ಲೋಕವನ್ನು ಬಿಟ್ಟ ನಂತರ ಎಲ್ಲಿಗೆ ಹೋಗ್ತೇವೆ, ನಮ್ಮ ಪ್ರಾಣ ನಮ್ಮನ್ನು ಬಿಟ್ಟು ಹೋದ ನಂತರ, ನಮ್ಮ ಆತ್ಮ ನಮ್ಮನ್ನು ಬಿಟ್ಟು ಹೋದ ನಂತರ ಎಲ್ಲಿಗೆ ಹೋಗ್ತೇವೆ ಅನ್ನುವಂಥ ಅರಿವು ಇಲ್ಲದೆ ಜೀವಿಸ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿರುವಂಥವ್ರು ಎಲ್ರಿಗೊಂದು ದೊಡ್ಡ ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆ ಏನಂದರೆ, ನಾನು ಈ ಲೋಕವನ್ನು ಬಿಟ್ಟು ಹೋದರೆ ನಾನು ಖಂಡಿತವಾಗಿ ಪರಲೋಕ ರಾಜ್ಯಕ್ಕೆ ಹೋಗ್ತೇನೆ ಅನ್ನುವಂಥ ನಿರೀಕ್ಷೆ ಇರುತ್ತೆ. ಖಂಡಿತವಾಗಿ ನಾನು ಪರದೈಸಿಗೆ ಹೋಗ್ತೇನೆ ಅನ್ನುವಂಥ ನಿರೀಕ್ಷೆ ಇರುತ್ತೆ. ಆದರೆ ಪರಲೋಕ ರಾಜ್ಯಕ್ಕೆ ಸುಮ್ಮನೆ ಹೋಗ್ಲಿಕ್ಕಾಗಲ್ಲ. ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕಾದ್ರೆ, ನಾವು ದೇವರ ಬಳಿಗೆ ಹೋಗಬೇಕಾದ್ರೆ, ನಾವು ದೇವರ ರಾಜ್ಯಕ್ಕೆ ಹೋಗಬೇಕಾದ್ರೆ ನಮ್ಮಲ್ಲಿ ಕೆಲವು ಅರ್ಹತೆಗಳಿರಬೇಕು. ಆ ಅರ್ಹತೆಗಳಲ್ಲಿ ಮೊದಲನೇದೇನೆಂದರೆ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದ್ಕೊಳ್ಳಿ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಬೈಬಲ್ ಏನು ಹೇಳುತ್ತಂದ್ರೆ, ಆತ್ಮದಲ್ಲಿ ಯಾರು ಬಡವರಾಗಿರ್ತಾರೋ ಅವರದೇ ಪರಲೋಕ ರಾಜ್ಯ ಅಂತೇಳಿ. ಆತ್ಮದಲ್ಲಿ ದೀನತ್ವ ಅಥವಾ ಆತ್ಮದಲ್ಲಿ ಬಡತನ ಅಂದ್ರೆ ಅರ್ಥ ಏನಂದ್ರೆ, ಆತ್ಮೀಕವಾಗಿ ಗರ್ವ ಪಡದೆ ತಗ್ಗಿಸಿಕೊಳ್ಳುವಂಥದ್ದು. ನೋಡಿ, ಎಷ್ಟೋ ಜನರಿಗೆ ದೇವರು ವಿಶೇಷವಾದಂಥ ತಲಾಂತುಗಳನ್ನು ಕೊಟ್ಟಿರ್ತಾರೆ. ಎಷ್ಟೋ ಜನರಿಗೆ ವಿಶೇಷವಾದಂಥ ಜ್ಞಾನ ಕೊಟ್ಟಿರ್ತಾರೆ, ಕ್ರಿಯೇಟಿವ್ ಮೈಂಡ್ ಕೊಟ್ಟಿರ್ತಾರೆ, ಎಲ್ಲರನ್ನೂ ಆಕರ್ಷಿಸುವಂಥ ಒಂದು ಶಕ್ತಿಯನ್ನು, ಕೃಪೆಯನ್ನು ಕೆಲವರಿಗೆ ದೇವರು ಕೊಟ್ಟಿರ್ತಾರೆ. ಅಂಥವ್ರು ಏನು ಮಾಡ್ತಾರೆ? ನಾನೇ ದೊಡ್ಡವನು, ಐ ಆಮ್ ದ ಗ್ರೇಟ್ ಅಂತೇಳಿ ಅನ್ಕೊಳ್ತಾರೆ. ನಾನೇ ದೊಡ್ಡವನು, ನಾನೇ ಮುಖ್ಯನು, ನಾನೇ ಅಂತೇಳಿ ಗರ್ವ ಪಡ್ತಾ ಇರ್ತಾರೆ. ಆದರೆ ಯೇಸು ಕ್ರಿಸ್ತನ ವಾಕ್ಯ ಹೇಳುತ್ತೆ, ಗರ್ವ ಪಡುವಂಥವರನ್ನ ದೇವರು ಎದುರಿಸುತ್ತಾನೆ, ಅಹಂಕಾರಿಗಳನ್ನು ದೇವರು ಎದುರಿಸುತ್ತಾನೆ, ದೀನರಿಗೆ ತನ್ನ ಕೃಪೆಯನ್ನು ತೋರಿಸುತ್ತಾನೆ. ದೀನರಿಗೆ ಕೇವಲ ಕೃಪೆ ಮಾತ್ರವಲ್ಲ, ದೀನರಿಗೆ ಪರಲೋಕ ರಾಜ್ಯವನ್ನು ದೇವರು ಸ್ವಾಸ್ಥ್ಯವಾಗಿ ಕೊಡ್ತಾನೆ. ಅಂದರೆ ಯಾರು ತಗ್ಗಿಸಿಕೊಳ್ಳುತ್ತಾರೋ, ಯಾರು ತಮ್ಮನ್ನು ತಾವು ತಾಳಿಕೊಳ್ಳುತ್ತಾರೋ ಅಂಥವರಿಗೆ ದೇವರು ಪರಲೋಕ ರಾಜ್ಯ ಕೊಡ್ತಾನೆ. ಕ್ರಿಸ್ತಿಯ ಜೀವಿತಕ್ಕೆ ತಗ್ಗಿಸಿಕೊಳ್ಳುವಂಥದ್ದು ಅನ್ನುವಂಥ ಕಾರ್ಯ ಮುಖ್ಯವಾದಂಥ ಕಾರ್ಯ. ಬೈಬಲ್ ಹೇಳುತ್ತೆ, ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನೆ, ಹೆಚ್ಚಿಸಲ್ಪಡುವವನು ತಗ್ಗಿಸಲ್ಪಡ್ತಾನೆ. ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ಯಾರು ತಮ್ಮನ್ನು ತಾವು ತಗ್ಗಿಸ್ಕೊಳ್ತಾರೋ ಅವರನ್ನ ದೇವರ ತಕ್ಕ ಕಾಲದಲ್ಲಿ ಮೇಲೆತ್ತುತ್ತಾನೆ. ಪ್ರಿಯ ದೇವ ಜನರೇ, ಈಗೆಲ್ಲ ಮಳೆ ಕಾಲ, ಮಳೆ ಹೆಚ್ಚು ಬರ್ತಾ ಇದೆ. ಹೆಚ್ಚು ಬರುವಂಥ ಈ ಮಳೆ ನೀರು ಎಲ್ಲಿ ನಿಲ್ಲುತ್ತೆ ಗೊತ್ತಾ ನಿಮಗೆ? ಯಾವುದು ಹಳ್ಳ ಪ್ರದೇಶವಾಗಿರುತ್ತೋ, ಎಲ್ಲಿ ಸಣ್ಣ ಸಣ್ಣ ಗುಂಡಿಗಳಿರ್ತಾವೋ ಅಂಥ ಜಾಗಗಳಲ್ಲಿ ಮಳೆ ನೀರು ನಿಲ್ಲುತ್ತೆ. ಅಂದ್ರೆ ಅದರ ಅರ್ಥ ಏನಂದ್ರೆ, ಆಶೀರ್ವಾದ ಯಾರಲ್ಲಿ ನಿಲ್ಲುತ್ತೆ ಅಂದರೆ, ಯಾರು ತಗ್ಗಿಸಿಕೊಂಡು ಜೀವಿಸುತ್ತಾರೋ ಅವರಲ್ಲಿ ಆಶೀರ್ವಾದ ನಿಲ್ಲುತ್ತೆ. ಕೇವಲ ಆಶೀರ್ವಾದ ಮಾತ್ರವಲ್ಲ, ಒಂದು ವಿಶೇಷವಾದಂಥ ಮಹಿಮೆಯುಳ್ಳ ವೈಭವವುಳ್ಳ ರಾಜ್ಯವನ್ನು ಅವರು ಸ್ವಾಸ್ಥ್ಯವಾಗಿ ಪಡ್ಕೊಳ್ತಾರೆ. ಅದರಿಂದ ನನಗೆ ಜ್ಞಾನ ಇದೆ ಅಂತೇಳಿ, ತಲಾಂತು ದೇವರು ಕೊಟ್ಟಿದ್ದಾರೆ ಅಂತೇಳಿ, ಕೃಪೆ ದೇವರು ಕೊಟ್ಟಿದ್ದಾರೆ ಅಂತೇಳಿ ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ಬಾರ್ದು, ನಮ್ಮನ್ನು ನಾವು ಗರ್ವಕ್ಕೆ ಗುರಿ ಮಾಡಿಕೊಳ್ಬಾರ್ದು, ಗರ್ವಕ್ಕೆ ನಮ್ಮಲ್ಲಿ ಸ್ಥಳ ಕೊಡಬಾರ್ದು. ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಕರ್ತನ ಹಸ್ತದಲ್ಲಿ ಇರುವುದಾದರೆ ದೇವರು ಒಂದಲ್ಲ ಒಂದು ದಿನ ನಮ್ಮನ್ನು ಮೇಲೆತ್ತಿ ಆಶೀರ್ವಾದ ಮಾಡ್ತಾರೆ, ಅದ್ಭುತವಾದ ಪರಲೋಕ ರಾಜ್ಯವನ್ನು ಕೊಡ್ತಾರೆ. ಯಾರಿಗೆ ಪರಲೋಕ ರಾಜ್ಯ ಅಂದರೆ, ತಗ್ಗಿಸಿಕೊಳ್ಳುವಂಥವರಿಗೆ ಪರಲೋಕ ರಾಜ್ಯ.
ಎರಡನೇದು, ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನಾವೇನ್ ಮಾಡಬೇಕು ಅಂದ್ರೆ, ನೋಡಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿಯೇ 5ನೇ ಅಧ್ಯಾಯ 20ನೇ ವಚನವನ್ನು ಓದ್ಕೊಳ್ಳೋಣ. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಎಷ್ಟೋ ಸಾರಿ ನಮ್ಮ ಜೀವಿತವನ್ನ ಇತರರೊಟ್ಟಿಗೆ ಕಂಪೇರ್ ಮಾಡಿಕೊಳ್ತೇವೆ. ಅವ್ರಿಗಿಂತ ನಾನು ಶುದ್ಧವಾಗಿದ್ದೇನೆ, ಇವ್ರಿಗಿಂತ ನಾನು ಚೆನ್ನಾಗಿದ್ದೇನೆ, ಅವರಿಗಿಂತ ನಾನು ಸರಿಯಾಗೇ ಇದ್ದೇನೆ ಅಂತೇಳಿ ಅರ್ಥ ಮಾಡ್ಕೊಳ್ತೇವೆ. ಬೈಬಲ್ ಏನು ಹೇಳುತ್ತೆ ಗೊತ್ತಾ? ನಿಮ್ಮ ನೀತಿ ಶಾಸ್ತ್ರಿಗಳ ನೀತಿಗಿಂತಲೂ ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗಿರಬೇಕು ಅಂತೇಳಿ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ನಮ್ಮ ಸ್ವನೀತಿಗಿಂತಲೂ ಹೆಚ್ಚಿನ ನೀತಿ ನಮ್ಮ ನೀತಿ ಆಗಿರಬೇಕು. ನಾನು ಅಂದ್ಕೊಳ್ಳೋದೇ ಸರಿ, ನಾನು ನಡ್ಕೊಳ್ತಾ ಇರೋದೇ ಸರಿ, ನಾನು ಜೀವಿಸ್ತಾ ಇರೋ ವಿಧಾನನೇ ಸರಿ ಅಂತೇಳಿ ಅಂದ್ಕೊಳ್ತೇವೆ. ನೀನು ಜೀವಿಸುತ್ತಿರುವಂಥ ವಿಧಾನ ನಿನ್ನ ದೃಷ್ಟಿಗೆ ಸರಿಯಾಗಿರ್ಬೋದು, ಅಥವಾ ನಿನ್ನನ್ನು ನೋಡುವಂಥವರ ದೃಷ್ಟಿಗೆ ಸರಿಯಾಗಿರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ಸರಿಯಾಗಿದೆಯಾ ಇಲ್ವಾ ಅಂತೇಳಿ ನಾವು ಗಮನಿಸಬೇಕು. ನಮ್ಮ ನೀತಿ, ನಮ್ಮ ಪರಿಶುದ್ಧತೆ, ನಮ್ಮ ಉತ್ತಮವಾದಂಥ ಜೀವಿತ ಮತ್ತೊಬ್ಬರ ಜೀವಿತದೊಟ್ಟಿಗೆ ಕಂಪೇರ್ ಮಾಡುವುದಲ್ಲ, ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತನಾಗಿ ಬದುಕಬೇಕು. ಯಾರು ಹೇಗೆ ಜೀವಿಸ್ತಾ ಇದ್ದಾರೋ ನನಗೆ ಅದರ ಅವಶ್ಯಕತೆ ಇಲ್ಲ, ನಾನು ನೀತಿವಂತನಾಗಿ ಜೀವಿಸಬೇಕು ಅನ್ನುವಂಥ ನಿರ್ಣಯಕ್ಕೆ ನಾವು ಬರಬೇಕು. ಅವರಿಗೆ ಮಾತ್ರವೇ ಪರಲೋಕ ರಾಜ್ಯವನ್ನು ದೇವರು ಕೊಡ್ತಾರೆ. ಸ್ವಾಮಿ, ಅವ್ರು ಆ ರೀತಿ ನಡ್ಕೊಂಡ್ರು, ಅದಕ್ಕೆ ನಾನು ನಡ್ಕೊಂಡೆ, ಇವ್ರು ಈ ರೀತಿ ನಡ್ಕೊಂಡ್ರು, ಅದಕ್ಕೆ ನಾನು ಈ ರೀತಿ ನಡ್ಕೊಂಡೆ ಅಂತೇಳಿ ದೇವರ ಮುಂದೆ ಮತ್ತೊಬ್ಬರ ಮೇಲೆ ದೂರ ಹೇಳಿದ್ರೆ ಅದಕ್ಕೆ ಅವಕಾಶನೇ ಇಲ್ಲ. ಬೈಬಲ್ನಲ್ಲಿ ನೋಡಿ, ಆದಾಮ ಹವ್ವ ಇವರಿಬ್ಬರು ಯಾರ ಮೇಲೆ ದೂರ ಹೇಳ್ತಾರೆ? ಸರ್ಪದ ಮೇಲೆ ದೂರ ಹೇಳ್ತಾರೆ. ಆದಾಮನನ್ನು ಕೇಳಿದ್ರೆ ಹವ್ವಳ ಮೇಲೆ ಹೇಳ್ತಾರೆ, ಹವ್ವಳನ್ನು ಕೇಳಿದ್ರೆ ಸರ್ಪದ ಮೇಲೆ ಹೇಳ್ತಾರೆ. ಆ ರೀತಿಯಾಗಿ ಒಬ್ಬರ ಮೇಲೊಬ್ಬರು ದೂರ ಹೇಳ್ಕೊಂಡು ನೀತಿಯುಳ್ಳ ಜೀವಿತವನ್ನು ಅಪವಿತ್ರವಾಗಿ ಮಾಡಿಕೊಂಡ್ರೆ, ನೀತಿಯುಳ್ಳ ಜೀವಿತವನ್ನು ಪಾಪಕ್ಕೆ ಗುರಿ ಮಾಡಿಕೊಂಡ್ರೆ, ಅಂಥ ಜೀವಿತವನ್ನು ಯೇಸು ಸ್ವಾಮಿ ಎಷ್ಟು ಮಾತ್ರಕ್ಕೂ ಅಂಗೀಕಾರ ಮಾಡಿಕೊಳ್ಳೋದಿಲ್ಲ. ನಮ್ಮ ನೀತಿ ಯಾರ ನೀತಿಗೂ ಕಂಪೇರ್ ಮಾಡಿಕೊಳ್ಳದೆ ದೇವರ ದೃಷ್ಟಿಯಲ್ಲಿ ಯೋಗ್ಯವಾದ ರೀತಿಯಲ್ಲಿ ನಾವು ಜೀವಿಸುವುದಾದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಎರಡನೇದಾಗಿ, ಯಾರಿಗೆ ಪರಲೋಕ ರಾಜ್ಯ ಅಂದರೆ, ನೀತಿವಂತರಾಗಿ ಬದುಕುವಂಥವರಿಗೆ ಪರಲೋಕ ರಾಜ್ಯವನ್ನು ದೇವರು ಕೊಡ್ತಾರೆ. ಮೂರನೇದು, ಯಾರಿಗೆ ಪರಲೋಕ ರಾಜ್ಯವನ್ನು ದೇವರು ಕೊಡ್ತಾರೆ ಅಂದರೆ, ಅದೇ 5ನೇ ಅಧ್ಯಾಯದಲ್ಲಿ 19ನೇ ವಚನವನ್ನು ಓದ್ಕೊಳ್ಳೋಣ. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಯಾದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ಆತನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ದೇವರಿಗೆ ಸ್ತೋತ್ರವಾಗಲಿ. ಸಣ್ಣ ಸಣ್ಣ ಆಜ್ಞೆಗಳನ್ನ ಕೈಗೊಂಡು ನಡೆಯದೆ ಕೇವಲ ದೊಡ್ಡ ದೊಡ್ಡ ಆಜ್ಞೆಗಳನ್ನು ಮಾತ್ರ ಕೈಗೊಂಡು ನಡೆದರೆ ಸಾಕು, ಸಣ್ಣ ಸಣ್ಣ ಆಜ್ಞೆಗಳನ್ನು ಕೈಗೊಂಡು ನಡೆಯುವ ಅವಶ್ಯಕತೆ ಇಲ್ಲ ಅಂತೇಳಿ ಯಾರು ಬೋಧಿಸ್ತಾರೋ ಅವ್ರು ಚಿಕ್ಕವರಾಗಿರ್ತಾರಂತೆ. ಎಲ್ಲ ಆಜ್ಞೆಗಳನ್ನು ಕೈಗೊಂಡು ನಡೀಬೇಕು ಅಂತೇಳಿ ಯಾರು ಬೋಧಿಸುತ್ತಾರೋ ಅವರು ದೊಡ್ಡವರಾಗಿರ್ತಾರಂತೆ. ಅದರ ಅರ್ಥ ಏನಂದ್ರೆ, ಯಾರು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾರೋ ಅವ್ರದ್ದೇ ಪರಲೋಕ ರಾಜ್ಯ, ಅವ್ರದ್ದೇ ದೇವರ ರಾಜ್ಯ. ಪ್ರಿಯ ದೇವರ ಮಕ್ಕಳೇ, ಎಲ್ಲರ ಮಾತು ಕೇಳಲಿಕ್ಕೆ ನಾವು ಹಿಂಜರಿಯೋದಿಲ್ಲ, ಆದರೆ ದೇವರ ಮಾತು ಕೇಳಲಿಕ್ಕೆ ಮಾತ್ರ ನಾವು ಬಹಳ ಹಿಂಜರಿತೇವೆ. ಹಾಗಿದ್ರೆ ನಾವು ಹೇಗೆ ಪರಲೋಕ ರಾಜ್ಯ ಹೊಂದ್ಕೊಳ್ಳಿಕ್ಕೆ ಸಾಧ್ಯ? ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥವರಿಗೆ, ದೇವರ ಮಾತು ಕೇಳುವಂಥವರಿಗೆ, ಯೇಸು ಕ್ರಿಸ್ತನು ಹೇಳಿದ ಹಾಗೆ ಜೀವಿಸುವಂಥವರಿಗೆ ಮಾತ್ರವೇ ಪರಲೋಕ ರಾಜ್ಯ ಅಲ್ವಾ? ಇಲ್ಲಾಂದರೆ ಪರಲೋಕ ರಾಜ್ಯವನ್ನು ನಾವು ಹೊಂದಿಕೊಳ್ಳಲಿಕ್ಕೆ ನಮಗೆ ಎಷ್ಟು ಮಾತ್ರಕ್ಕೂ ಸಾಧ್ಯವೇ ಇಲ್ಲ. ಒಂದು ಸ್ಥಳಕ್ಕೆ ಹೋಗಬೇಕಂದ್ರೆ ಆ ಸ್ಥಳಕ್ಕೆ ಹೋಗಲಿಕ್ಕೆ ತಕ್ಕ ಕಾರ್ಯಗಳು ನಮ್ಮಲ್ಲಿ ಇದ್ರೇನೆ ನಾವು ಆ ಸ್ಥಳಕ್ಕೆ ಹೋಗಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪ್ರಕಾರವಾಗಿ ಪರಲೋಕ ರಾಜ್ಯ ಅನ್ನುವಂಥ ಸ್ಥಳಕ್ಕೆ ಹೋಗ್ಬೇಕಂದ್ರೆ ಆತನ ಮಾತುಗಳನ್ನು ನಾವು ಕೇಳಿದರೆ ಮಾತ್ರವೇ ನಾವು ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಒಂದು ಜಾಬ್ಗೆ ಸೇರಬೇಕಾದ್ರೆ ಏನು ಮಾಡಬೇಕು? ಅದರದೇ ಆದಂಥ ರೂಲ್ಸ್ ಇರುತ್ತೆ, ಅದರದೇ ಆದಂಥ ನೀತಿಗಳಿರ್ತವೆ. ಅವುಗಳನ್ನು ಪಾಲಿಸಿದ್ರೆ ಆ ವ್ಯಕ್ತಿಯನ್ನು ಜಾಬ್ಗೆ ಸೇರಿಸ್ಕೊಳ್ತಾರೆ, ಇಲ್ಲಾಂದರೆ ಸೇರಿಸ್ಕೊಳ್ಳೋದಿಲ್ಲ. ಡಾಕ್ಯುಮೆಂಟಲ್ಲಿ ಕರೆಕ್ಟಾಗಿರಬೇಕು, ಅದೇ ವಿಧವಾಗಿ ತೆಗೆದುಕೊಂಡಂಥ ಅಂಕಗಳಲ್ಲಿ ಸರಿಯಾಗಿರಬೇಕು, ಅದೇ ವಿಧವಾಗಿ ದೈಹಿಕವಾಗಿ ಚುರುಕಾಗಿರಬೇಕು, ಬೌದ್ಧಿಕ ಮಟ್ಟದಲ್ಲಿ ಚುರುಕಾಗಿರಬೇಕು, ಇದೆಲ್ಲ ನೋಡ್ತಾರಲ್ವ. ಹಾಗೆ ಪರಲೋಕ ರಾಜ್ಯದಲ್ಲಿಯೂ ಸಹ ನಾವು ಆ ಪ್ರಕಾರವಾಗಿ ನಡ್ಕೋಬೇಕು, ಮತ್ತೊಬ್ಬರಿಗೂ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಬೋಧಿಸಬೇಕು, ಅದು ಉಪದೇಶ ಮಾಡಬೇಕು. ಹಂಗಿದ್ರೇನೆ ಪರಲೋಕ ರಾಜ್ಯವನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯ.
ಈಗ ನಾಲ್ಕನೇದಾಗಿ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು ಅಂದ್ರೆ, ನೋಡಿ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 20ನೇ ವಚನವನ್ನು ಓದ್ಕೊಳ್ಳೋಣ. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ನಾಲ್ಕನೇದಾಗಿ ಏನ್ ಮಾಡ್ಬೇಕಂದ್ರೆ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಕಂತೆ. ನಾವಿನ್ನೂ ಪರಲೋಕಕ್ಕೆ ಹೋಗ್ಲಿಲ್ಲ, ಮತ್ತೆ ಹೇಗಪ್ಪ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಳೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ, ಈ ಲೋಕದಲ್ಲಿ ದೇವರಿಗಾಗಿ ನಾವು ಏನೇನೆಲ್ಲ ಮಾಡ್ತೀವೋ ಅದರ ಎಲ್ಲ ಪ್ರತಿಫಲ ಎಲ್ಲಿರುತ್ತೆ ಗೊತ್ತಾ? ಪರಲೋಕ ರಾಜ್ಯದಲ್ಲಿರುತ್ತೆ. ಒಂದು ವೇಳೆ ನೀವು ನಿಮ್ಮ ಸಭೆಗಳಲ್ಲಿ ಸೇವಕರೊಟ್ಟಿಗೆ ಸೇರಿ ಸೇವೆ ಮಾಡುವುದಾದರೆ, ಒಂದು ವೇಳೆ ಸಭೆಗಳಲ್ಲಿ ಸಭೆಯ ಕಾರ್ಯಗಳನ್ನು ಮಾಡುವುದಾದರೆ, ದೇವರ ಮಹಿಮೆಗಾಗಿ ನೀವು ಸೇವೆಯನ್ನು ಹಣದ ಮೂಲಕವಾಗಿ, ಪ್ರಾರ್ಥನೆ ಮೂಲಕವಾಗಿ, ಶ್ರಮದ ಮೂಲಕವಾಗಿ ಪ್ರೋತ್ಸಾಹಿಸುವುದಾದರೆ, ಅದರ ಎಲ್ಲ ಪ್ರತಿಫಲ ಒಂದು ವೇಳೆ ಇಲ್ಲಿ ಕಾಣದೇ ಇದ್ದರೂ ಪರಲೋಕದಲ್ಲಿ ದೇವರು ನಿಮಗೆ ಕೊಡ್ತಾರೆ. ಇಲ್ಲೂ ಕೊಡ್ತಾರೆ, ಅಲ್ಲೂ ಕೊಡ್ತಾರೆ. ನೀವು ರಾತ್ರಿ ಎಲ್ಲ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿರ್ತೀರಾ, ಅಯ್ಯೋ ನನ್ನ ಕಣ್ಣೀರು ವ್ಯರ್ಥವಾಯಿತು ಅಂತೇಳಿ ಚಿಂತಿಸುವ ಅವಶ್ಯಕತೆ ಇಲ್ಲ. ನಿಮ್ಮ ಕಣ್ಣೀರಿನ ಪ್ರತಿಫಲವಾಗಿ ದೊರಕುವಂಥ ಆಶೀರ್ವಾದ ಎಲ್ಲಿ ಗಂಟು ಮಾಡಿಟ್ಟುಕೊಳ್ಳಲ್ಪಟ್ಟಿರುತ್ತೆ ಗೊತ್ತಾ? ಪರಲೋಕ ಅನ್ನುವಂಥ ಬ್ಯಾಂಕಲ್ಲಿ ಅದೆಲ್ಲವೂ ಡೆಪಾಸಿಟ್ ಮಾಡಲ್ಪಟ್ಟಿರುತ್ತೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಪರಲೋಕದಲ್ಲಿ ಗಂಟು ಮಾಡಿಟ್ಕೊಳ್ಬೇಕು. ಈ ಲೋಕದಲ್ಲಿ ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ನಾವೇನೇ ವೆಚ್ಚ ಮಾಡಿದ್ರೂ ಅದು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆಮೇಲೆ ಇಲ್ಲದೆ ಹೋಗುತ್ತೆ. ದೇವರಿಗೋಸ್ಕರ ನಾವು ಎಷ್ಟೇ ಸಮಯ ಕಳೆದ್ರು, ನಾವೆಷ್ಟೇ ಹಣ ಕಳೆದ್ರು, ನಮ್ಮ ಶ್ರಮ ಕಳೆದ್ರು, ಅದೆಲ್ಲವೂ ಪರಲೋಕ ರಾಜ್ಯದಲ್ಲಿ ಕೂಡಿಸಿಕೊಳ್ಳಲ್ಪಡುತ್ತೆ. ಹಾಗಾಗಿ ಪರಲೋಕ ರಾಜ್ಯಕ್ಕೆ ಯಾರು ಗಂಟು ಮಾಡಿಟ್ಕೊಳ್ತಾರೋ, ದೇವರ ರಾಜ್ಯಕ್ಕಾಗಿ ಯಾರು ದುಡಿಯುತ್ತಾರೋ ಅಂಥವ್ರು ಮಾತ್ರವೇ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ. ಬೈಬಲ್ ಹೇಳುತ್ತೆ, ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದು. ನಮ್ಮ ಅಕೌಂಟ್ ಎಲ್ಲಿರುತ್ತೋ ಅಲ್ಲೇ ನಮ್ಮ ಮನಸ್ಸಿರುತ್ತೆ. ಇವತ್ತು ನಿನ್ನ ಮನಸ್ಸೆಲ್ಲಿದೆ? ಪರಲೋಕದ ಮೇಲಿರಬೇಕು. ಯಾಕೆ? ನಿನ್ನ ಎಲ್ಲ ಪ್ರತಿಫಲ ಎಲ್ಲಿದೆ? ಈಗ ಪರಲೋಕದಲ್ಲಿದೆ. ನಾಳೆ ದಿನ ನೀನು ಮಾಡುವ ಎಲ್ಲ ಕಾರ್ಯಗಳಿಗೂ ದೊರಕುವ ಪ್ರತಿಫಲ ಅದು ಪರಲೋಕದಲ್ಲಿರುತ್ತೆ. ಅದರಿಂದ ನಿನ್ನ ಮನಸ್ಸು ಅಲ್ಲೇ ಇರಬೇಕು. ಇದು 4ನೇ ವಿಷಯ. ಇನ್ನು 5ನೇ ವಿಷಯಕ್ಕೆ ನಾವು ಬರೋದಾದರೆ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನವನ್ನು ಓದ್ಕೊಳ್ಳೋಣ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆಮೇನ್. ದೇವರಿಗೆ ಸ್ತೋತ್ರ. ಬೈಬಲ್ ಹೇಳುತ್ತೆ, ವೈರಿಗಳನ್ನ ದ್ವೇಷಿಸಿರಿ ಅಂತ ಹೇಳ್ತಾ ಇಲ್ಲ, ಪ್ರೀತಿಸಿರಿ ಅಂತ ಹೇಳ್ತಾ ಇದೆ. ಯಾರು ನಮ್ಮನ್ನು ಹಿಂಸೆ ಪಡಿಸ್ತಾರೋ ತಿರುಗಿ ನಾವು ಅವ್ರನ್ನ ಹಿಂಸೆ ಪಡಿಸ್ಬೇಕು ಅಂತ ಹೇಳ್ತಾ ಇಲ್ಲ, ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಬೈಬಲ್ ಹೇಳುತ್ತೆ. ಎಷ್ಟೋ ಸಾರಿ ನಮ್ಮ ಮೇಲೆ ಹಗೆತನ ಸಾಧಿಸುವಂಥವರಿಗೆ, ನಮ್ಮ ಮೇಲೆ ಶತ್ರುತ್ವ ಬೆಳೆಸುವಂಥವರಿಗೆ ನಾವು ವಿರೋಧಿಸುತ್ತೇವೆ, ನಾವು ಅವ್ರನ್ನ ಹಾಗೆ ಮಾಡ್ತೇವೆ. ಬೈಬಲ್ ಹೇಳುತ್ತೆ, ಅಪಕಾರಕ್ಕೆ ಅಪಕಾರ ಮಾಡಬೇಡ, ನಿಂದೆಗೆ ನಿಂದೆ ಮಾಡಬೇಡ, ವೈರಿಗಳನ್ನು ದ್ವೇಷಿಸಬೇಡ, ಪ್ರೀತಿಸು, ಆವಾಗ ನಿನಗೆ ಪರಲೋಕ ರಾಜ್ಯ ಸಿಗುತ್ತೆ. ಯೇಸು ಸ್ವಾಮಿ ಏನು ಮಾಡಿದರು? ತನ್ನನ್ನು ಶಿಲುಬೆಗೆ ಹಾಕಿದಂತಹ, ತನ್ನ ಮೇಲೆ ಕೆಟ್ಟ ಕೆಟ್ಟ ಅಪರಾಧಗಳನ್ನು ಹೊರಿಸಿದಂತಹ, ತನ್ನನ್ನು ದೂರುಗೆ ಒಳಪಡಿಸಿದಂತಹ, ತನ್ನ ಮೇಲೆ ಸಾಕಷ್ಟು ದೂರುಗಳನ್ನು ತಂದೊಡ್ಡಿದಂಥವರೆಲ್ಲರನ್ನು ಯೇಸು ಸ್ವಾಮಿ ಏನು ಮಾಡಿದರು? ಕ್ಷಮಿಸಿದ್ರು. ನಾವು ಕ್ಷಮಿಸಬೇಕು, ಆಮೇಲೆ ಅವರಿಗೆ ಪ್ರೀತಿ ತೋರಿಸಬೇಕು, ಆಮೇಲೆ ನಮ್ಮನ್ನು ಹಿಂಸೆ ಪಡಿಸುವಂಥವರಿಗೋಸ್ಕರ ನಾವೇನು ಮಾಡಬೇಕು? ಪ್ರಾರ್ಥಿಸಬೇಕು. ಹೀಗೆ ಮಾಡಿದರೆ ನಮಗೆ ಪರಲೋಕ ರಾಜ್ಯ ಸಿಕ್ಕುತ್ತೆ. ನಾವು ಏನು ಮಾಡ್ತೇವೆ? ಅಯ್ಯೋ ಅವ್ರು ನಮ್ಮನ್ನು ಹಿಂಸೆ ಪಡಿಸ್ತಾ ಇದ್ದಾರೆ ಅಂತೇಳಿ ನೊಂದುಕೊಳ್ತೇವೆ. ಹಾಗೆ ನೊಂದುಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿದ್ರೆ ದೇವರೇನು ಮಾಡ್ತಾರೆ? ಯಾರು ನಿಮ್ಮನ್ನು ಹಿಂಸೆ ಪಡಿಸುತ್ತಾರೋ ಅವರೇ ನಿಮ್ಮನ್ನು ಪ್ರೀತಿಸುವ ರೀತಿಯಲ್ಲಿ ಅವರ ಹೃದಯಗಳನ್ನು ದೇವರು ಮಾರ್ಪಡಿಸುತ್ತಾರೆ. ಹಾಗಾಗಿ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ, ದೇವರವರನ್ನು ಬದಲಾಯಿಸುತ್ತಾರೆ. ನಿಮಗೂ ದೇವರು ಪರಲೋಕ ರಾಜ್ಯವೆಂಬ ಸ್ವಾಸ್ಥ್ಯವನ್ನು ಬಾಧ್ಯವಾಗಿ ಕೊಡ್ತಾರೆ. ಈಗ 6ನೇ ವಿಷಯಕ್ಕೆ ನಾವು ಬರೋದಾದರೆ, ನೋಡಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನವನ್ನು ಓದ್ಕೊಳ್ಳೋಣ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಬೈಬಲ್ ಹೇಳುತ್ತೆ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ಯಾರು ತಾಳ್ಕೊಳ್ತಾರೋ ಅವರೇ ಧನ್ಯರು. ಯೇಸುಸ್ವಾಮಿ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಯೇಸುಸ್ವಾಮಿ ಬಳಿಗೆ ಬಂದ ಮಾತ್ರಕ್ಕೆ ಎಲ್ಲ ಕಷ್ಟಗಳು ಪರಿಹಾರವಾಗ್ತವೆ ಅಂತಲ್ಲ.
ಯೇಸು ಸ್ವಾಮಿಯ ಬಳಿಗೆ ಬಂದು ಸದ್ಭಕ್ತರಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಎಂಬುದಾಗಿ 2 ತಿಮೋಥಿ 3:12 ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿಯನ್ನ ನಂಬಿದವರಿಗೆ ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆಗಳು ಬರ್ತಾವೆ. ಆದರೆ ನಾವೇನು ಮಾಡಬೇಕು? ಯೇಸು ಕ್ರಿಸ್ತನ ನಿಮಿತ್ತವಾಗಿ ಬರುವಂತಹ ಎಲ್ಲ ಹಿಂಸೆಗಳನ್ನು ತಾಳಿಕೊಂಡ್ರೆ ನಮಗೆ ಪರಲೋಕ ರಾಜ್ಯ. ಕ್ರಿಸ್ತನ ನಿಮಿತ್ತವಾಗಿ, ನೀತಿಯ ನಿಮಿತ್ತವಾಗಿ ಎಷ್ಟು ಕಷ್ಟ ಬಂದರೂ ನಾವು ತಾಳ್ಕೋಬೇಕು. ನಮಗೆ ಬರುವಂಥ ಹಿಂಸೆಗಳು, ನಮಗೆ ಬರುವಂಥ ಕಷ್ಟಗಳು ಯಾವುದರ ನಿಮಿತ್ತ ಬರ್ತಾ ಇದೆ ಅಂತೇಳಿ ನಾವು ವಿವೇಚನೆ ಮಾಡಬೇಕು. ಕಷ್ಟಗಳು ತುಂಬ ರೀತಿಯಾಗಿ ಬರ್ತಾವೆ. ಕೆಲವು ಸಾರಿ ನಮಗೆ ನಾವೇ ಕಷ್ಟ ತಂದುಕೊಳ್ತೇವೆ. ನಮ್ಮ ಅವಿಧೇಯತೆ ನಿಮಿತ್ತ, ನಮ್ಮ ಎಡರುವಿಕೆಯ ನಿಮಿತ್ತ ನಮಗೆ ನಾವೇ ಕಷ್ಟ ತಂದುಕೊಳ್ತೇವೆ. ಕೆಲವು ಸಾರಿ ಸೈತಾನ್ ನಮ್ಮನ್ನು ಶೋಧನೆ ಮಾಡುತ್ತಾನೆ. ಕೆಲವು ಸಾರಿ ಇತರರು ಬೇಕು ಅಂತೇಳಿ ನಮ್ಮನ್ನು ನಿಂದಿಸ್ತಾ ಇರ್ತಾರೆ. ಇನ್ನು ಕೆಲವು ಸಾರಿ ಕ್ರಿಸ್ತನ ನಿಮಿತ್ತವಾಗಿ ನಮಗೆ ಶ್ರಮಗಳುಂಟಾಗ್ತವೆ. ನಾವು ಚರ್ಚ್ಗೆ ಹೋಗ್ತಾ ಇದ್ದೇವೆ ಅಂತೇಳಿ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂತೇಳಿ, ಬೈಬಲ್ ಓದ್ತಾ ಇದ್ದೇವೆ ಅಂತೇಳಿ, ಇತರರಿಗೆ ಯೇಸು ಕ್ರಿಸ್ತನ ಸ್ವಾರ್ಥೆಯನ್ನು ಸಾರ್ತಾ ಇದ್ದೇವೆ ಅಂತೇಳಿ ನಮಗೆ ಸಮಸ್ಯೆಗಳು ಬರ್ತವೆ, ನಿಂದೆಗಳು ಬರ್ತವೆ, ಅಪಮಾನಗಳು ಬರ್ತವೆ, ಹಿಂಸೆಯುಂಟಾಗುತ್ತೆ. ಆದರೆ ಬೈಬಲ್ ಹೇಳುತ್ತೆ, ಇದನ್ನು ತಾಳಿಕೊಳ್ಳುವಂಥವರದೇ ಪರಲೋಕ ರಾಜ್ಯ ಎಂಬುದಾಗಿ ಬೈಬಲ್ ಹೇಳುತ್ತೆ. ದೇವರ ನಿಮಿತ್ತವಾಗಿ ಎಷ್ಟೇ ಹಿಂಸೆಗೆ ಒಳಗಾದರೂ ನಾನು ತಾಳ್ಕೊಳ್ತೇನೆ ಅಂತೇಳಿ ನೀವು ಸಂತೋಷವಾಗಿ ಅದನ್ನು ಸ್ವೀಕಾರ ಮಾಡಿ ಸಹಿಸ್ಕೊಳ್ರಿ. ದೇವರು ನಿಮಗೆ ಪರಲೋಕ ರಾಜ್ಯವನ್ನು ಕೊಡ್ತಾರೆ. ಬೈಬಲ್ ಹೇಳುತ್ತೆ, ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗಲೂ ಅದನ್ನು ಆನಂದಕರವಾದುದೆಂದು ಎಣಿಸಿರಿ, ಅದರಿಂದ ಪರಲೋಕ ರಾಜ್ಯದಲ್ಲಿ ನೀವು ಹರ್ಷಿಸುವಿರಿ ಎಂಬುದಾಗಿ ಬೈಬಲ್ ಹೇಳುತ್ತೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಮಗೆ ಬರುವಂಥ ಕಷ್ಟಗಳು ಸಂತೋಷಕರವಾದುದು ಅಂತೇಳಿ ಎಣಿಸೋಣ. ಖಂಡಿತವಾಗಿ ದೇವರು ನಮಗೆ ತಕ್ಕ ಪ್ರತಿಫಲವನ್ನು ಕೊಡ್ತಾರೆ. ಪರಲೋಕ ರಾಜ್ಯದಲ್ಲಿ ಸೇರುವಂಥ ಭಾಗ್ಯವನ್ನು ನಮಗೆ ಕೊಡ್ತಾರೆ. ಬೈಬಲ್ನಲ್ಲಿ ನೋಹ ಅಂತೇಳಿ ಒಬ್ಬರು ಇದ್ದಾರೆ. ನೋಹನ ಕಾಲದಲ್ಲಿ ನೋಹನು ಅನೇಕರಿಗೆ ಸ್ವಾರ್ಥ ಹೇಳ್ತಾರೆ. ನೋಡ್ರಪ್ಪ, ಜಲಪ್ರಳಯ ಬರ್ತಾ ಇದೆ, ದೇವರು ಪ್ರಳಯವನ್ನು ಬರಮಾಡಿ ಲೋಕವನ್ನು ನಾಶನ ಮಾಡಲಿಕ್ಕಿದ್ದಾನೆ, ಅದರಿಂದ ನಾವೆಯನ್ನು ಕಟ್ತಾ ಇದ್ದೇವೆ, ನಾವು ಕುಟುಂಬವಾಗಿ ಬನ್ನಿ ನಮ್ಮ ನಾವೆಯೊಳಗೆ ಪ್ರವೇಶಿಸ್ರಿ ಅಂತೇಳಿ ಹೇಳ್ತಾರೆ. ಆಗ ಜನ ಎಲ್ಲ ನೋಹನನ್ನು ಪರಿಹಾಸ್ಯ ಮಾಡುತ್ತಾರೆ. ಪ್ರಪಂಚ ಉದಯವಾದಾಗಲಿಂದ ಇಲ್ಲಿವರೆಗೂ ಮಳೆ ಬರಲಿಲ್ಲ, ಸೃಷ್ಟಿಯ ಮೊದಲುಗೊಂಡು ಇಲ್ಲಿವರೆಗೂ ಪ್ರಳಯನೇ ಬರಲಿಲ್ಲ, ಅದ್ಯಾವ ಜಲ ಪ್ರಳಯ ಬರುತ್ತೆ, ಅದ್ಯಾವ ಮಳೆ ಬರುತ್ತೆ, ಅದೇನಿಲ್ಲ, ಸುಳ್ಳು ಅಂತೇಳಿ ನೋಹನನ್ನು ಪರಿಹಾಸ್ಯ ಮಾಡುತ್ತಾರೆ. ಆದರೆ ಕೊನೆಗೇನಾಗುತ್ತೆ? ನೋಹನ ಕುಟುಂಬ ರಕ್ಷಿಸಲ್ಪಡುತ್ತೆ, ಉಳಿದಂಥ ಜನಗಳು ನಾಶವಾಗ್ತಾರೆ. ಇವತ್ತು ನೀವು ಒಂದು ವೇಳೆ ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆಯನ್ನು ಎದುರಿಸ್ತಾ ಇರ್ಬೋದು, ಎಷ್ಟೋ ಜನರಿಗೆ ಸ್ವಾರ್ಥ ಹೇಳಿದ್ರು ಕೇಳದೇ ಇರ್ಬೋದು, ಆದರೆ ನೀವು ರಕ್ಷಣೆ ಹೊಂದುತ್ತೀರಾ. ಸ್ವಾರ್ಥಗೆ ಒಳಪಡದೇ ಇರುವವರಿಗೆ ದೇವರೇ ಪ್ರತೀಕಾರವನ್ನು ತೀರಿಸಿಕೊಳ್ತಾನೆ. ಅದರಿಂದ ಹಿಂಸೆಯನ್ನು ತಾಳ್ಕೊಳ್ಳ್ರೆ ದೇವರು ಪರಲೋಕ ರಾಜ್ಯ ಕೊಡ್ತಾರೆ. ಈಗ 7ನೇ ವಿಷಯಕ್ಕೆ ಬರೋದಾದರೆ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನವನ್ನು ಓದಿಕೊಳ್ಳೋಣ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ದೇವರಿಗೆ ಮಹಿಮೆ ಉಂಟಾಗಲಿ. ಯಾರಿಗಂತೆ ಪರಲೋಕ ರಾಜ್ಯ? ತಂದೆಯಾದ ದೇವರ ಚಿತ್ತದಂತೆ ನಡೆಯುವಂಥವರಿಗೆ ಪರಲೋಕ ರಾಜ್ಯ. ಸ್ವಾಮಿ ಸ್ವಾಮಿ ದೇವರೇ ಏಸಯ್ಯ ಅಂತೇಳಿ ಕೇವಲ ಸ್ವಾಮಿ ಸ್ವಾಮಿ ಅಂತೇಳಿ ಏಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ಏನಾದರೂ ಹೊಂದಿಕೊಳ್ಳುವಂಥವರಿಗೆ ಪರಲೋಕ ರಾಜ್ಯ ಎಷ್ಟು ಮಾತ್ರಕ್ಕೂ ಸಿಕ್ಕಲ್ಲ. ದೇವರ ಚಿತ್ತವನ್ನು ವಿರೋಧಿಸಿ, ದೇವರ ಚಿತ್ತವನ್ನು ಧಿಕ್ಕರಿಸಿ, ದೇವರ ಚಿತ್ತಕ್ಕೆ ಅವಿಧೇಯತೆಯನ್ನು ತೋರಿಸುತ್ತಾ, ದೇವರು ಹೇಳಿದ ಮಾತನ್ನು ಕೇಳದೆ ನೀನು ಪರಲೋಕ ರಾಜ್ಯವನ್ನು ಸ್ವಾಧೀನ ಮಾಡಿಕೊಳ್ತೀಯಾ ಅಂದರೆ ಎಷ್ಟು ಮಾತ್ರಕ್ಕೂ ಸಾಧ್ಯ ಇಲ್ಲ. ತಂದೆಯಾದ ದೇವರನ್ನ ಇಷ್ಟಪಡಿಸುವುದಾದರೆ, ತಂದೆಯಾದ ದೇವರ ಚಿತ್ತಾನುಸಾರವಾಗಿ ನಡೆದುಕೊಳ್ಳುವುದಾದರೆ ಮಾತ್ರವೇ ದೇವರು ನಿನಗೆ ಪರಲೋಕ ರಾಜ್ಯವನ್ನು ದಯಪಾಲಿಸುತ್ತಾರೆ. ಪ್ರಿಯ ದೇವರ ಮಕ್ಕಳೇ, ದೇವರ ಚಿತ್ತ ನಡೆಯೋದು ಕಷ್ಟಪ್ಪ, ನನ್ನ ಕೈಯಲ್ಲೆಲ್ಲ ಆಗುತ್ತೆ ದೇವರ ಚಿತ್ತಾನುಸಾರವಾಗಿ ನಡೆಯೋದು ಅಂತೇಳಿ ಚಿಂತಿಸಬೇಡ್ರಿ. ದೇವರ ಚಿತ್ತಾನುಸಾರವಾಗಿ ನಡೆಯುವಂಥ ಕೃಪೆಯನ್ನು ದೇವರು ನಿಮಗೂ ದಯಪಾಲಿಸುತ್ತಾನೆ. ಕರ್ತನ ಚಿತ್ತ ಏನು ಅಂತೇಳಿ ತಿಳಿದು ವಿವೇಚನೆ ಮಾಡುವಂಥ ಆತ್ಮನ ಸಹಾಯವನ್ನು, ಅಭಿಷೇಕವನ್ನು ದೇವರು ನಿಮಗೆ ಕೊಡ್ತಾರೆ. ನೀವು ದೇವರ ಬಳಿಗೆ ಬರುವುದಾದರೆ ದೇವರು ನಿಮ್ಮನ್ನು ತನ್ನ ಆತ್ಮನಿಂದ ತುಂಬಿಸಿ ಅಭಿಷೇಕಿಸಿ, ದೇವರ ಚಿತ್ತ ಹೇಗಿದೆ, ನನ್ನ ವಿಷಯದಲ್ಲಿ ದೇವರ ಚಿತ್ತ ಏನು, ಯಾವ ರೀತಿಯಾಗಿ ದೇವರ ಚಿತ್ತಾನುಸಾರವಾಗಿ ನಾನು ನಡ್ಕೊಳ್ಬೇಕು ಅಂತೇಳಿ ನೀವು ಪ್ರಾರ್ಥನಾ ಪೂರ್ವಕವಾಗಿರುವುದಾದರೆ ದೇವರು ಕೊಡುವಂಥ ಅಭಿಷೇಕ ನಿಮಗೆ ದೇವರ ಚಿತ್ತವನ್ನು ತಿಳಿಸಿಕೊಡುತ್ತೆ. ಹಾಗಾಗಿ ದೈವ ಚಿತ್ತಾನುಸಾರವಾಗಿ ಜೀವಿಸಿರಿ, ಪರಲೋಕ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಹೊಂದಿಕೊಳ್ಳಿರಿ. ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ನಮ್ಮಲ್ಲಿ 7 ಕಾರ್ಯಗಳಿರಬೇಕು. ಮೊದಲನೇದು ತಗ್ಗಿಸಿಕೊಳ್ಳಬೇಕು, ಎರಡನೇದು
ನೀತಿವಂತರಾಗಿ ಜೀವಿಸಬೇಕು. 3ನೇದು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. 4ನೇದು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಕು. 5ನೇದು ಪರಲೋಕ ರಾಜ್ಯದಲ್ಲಿ ನಾವು ಸೇರಬೇಕಾದ್ರೆ ನಾವು ಮಾಡಬೇಕಾಗಿರುವಂಥ ಕೆಲಸ ಏನಂದರೆ ನೀತಿಯ ನಿಮಿತ್ತವಾಗಿ ಉಂಟಾಗುವಂಥ ಹಿಂಸೆಯನ್ನು ತಾಳಿಕೊಳ್ಳಬೇಕು. 7ನೇದಾಗಿ ತಂದೆಯಾದ ದೇವರ ಚಿತ್ತವನ್ನು ನಾವು ಅನುಸರಿಸಿ ಜೀವಿಸಬೇಕು. ನಮಗೆ ದೇವರು ಪರಲೋಕ ರಾಜ್ಯವನ್ನು ಕೊಡುತ್ತಾರೆ. ಹೀಗೆ 7 ಕಾರ್ಯಗಳನ್ನು ನಾವು ಗಮನಿಸಿದ್ದೇವೆ. ಈ 7 ಕಾರ್ಯಗಳನ್ನು ಅನುಸರಿಸಿ ನಡೆಯುವುದರ ಮೂಲಕ ದೇವರ ರಾಜ್ಯವನ್ನು ಸೇರುವಂಥ ಪರಲೋಕ ರಾಜ್ಯವನ್ನು ಬಾಧ್ಯವಾಗಿ ಹೊಂದಿಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಿ ದೇವರ ಮಾತುಗಳನ್ನು ಆಶೀರ್ವಾದ ಮಾಡಲಿ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ವಾಕ್ಯ ನಿಮ್ಮಲ್ಲಿ ನೆಲೆಗೊಳ್ಳುವಂತೆ ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ನೀವು ಸಹ ನಮ್ಮೊಟ್ಟಿಗೆ ಸೇರಿ ಕಣ್ಣುಗಳನ್ನು ಮುಚ್ಚಿಕೊಳ್ಳ್ರಿ, ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನು ಜೀವ ಸ್ವರೂಪನಾಗಿರುವಂತಹ ತಂದೆಯ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಸ್ವಾಮಿ. ಪರಲೋಕ ರಾಜ್ಯ ಮಹಿಮೆಯುಳ್ಳ ರಾಜ್ಯ, ವೈಭವವುಳ್ಳ ರಾಜ್ಯ ಸ್ವಾಮಿ. ನಾವು ಈ ಲೋಕದಲ್ಲಿ ಬದುಕುವಂಥದ್ದು ಸ್ವಲ್ಪ ದಿನಗಳು ಮಾತ್ರವೇ. ನಂತರದ ದಿನಗಳಲ್ಲಿ ನಾವು ಪರಲೋಕ ರಾಜ್ಯಕ್ಕೆ ಸೇರಬೇಕಪ್ಪ. ಪರಲೋಕ ರಾಜ್ಯಕ್ಕೆ ಸೇರಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ಸತ್ಯವನ್ನು ನಮಗೆ ತಿಳಿಯಪಡಿಸಿದ್ದಿ. ಆ ಪ್ರಕಾರವಾಗಿ ಜೀವಿಸಿ ನಿನ್ನ ರಾಜ್ಯಕ್ಕೆ ಬಾಧ್ಯರಾಗಲಿಕ್ಕೆ ನಮ್ಮೆಲ್ಲರಿಗೂ ನೀನು ಸಹಾಯ ಮಾಡು, ಮಹಿಮೆ ಹೊಂದಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ವಾಕ್ಯವನ್ನು ಯಾರ್ಯಾರು ಕೇಳಿಸ್ಕೊಳ್ತಾ ಇದ್ದಾರೋ ಅವರೆಲ್ಲರನ್ನ ಆಶೀರ್ವದಿಸು. ಪ್ರತಿ ವಿಧವಾದ ಬಲಹೀನತೆಗಳಿಂದ, ಸಮಸ್ಯೆಗಳಿಂದ, ಇಕ್ಕಟ್ಟಿನ ಪರಿಸ್ಥಿತಿಗಳಿಂದ ಬಿಡುಗಡೆ ಮಾಡು. ಈ 7 ಕಾರ್ಯಗಳನ್ನು ಅನುಸರಿಸುವಂಥ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸು, ಕೃಪೆ ತೋರಿಸು, ಮಹಿಮೆ ಹೊಂದಪ್ಪ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ಸಂದೇಶಕ್ಕೆ ಸಂಬಂಧಪಟ್ಟಂತಹ ಸಲಹೆ, ಸೂಚನೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಮತ್ತು ನೀವು ಹೊಂದಿಕೊಂಡಂಥ ಆಶೀರ್ವಾದಗಳನ್ನು ಸಹ ಬರೆಯಿರಿ. ಇದೇ ರೀತಿಯಾಗಿ ಹೆಚ್ಚು ಸಂದೇಶಗಳು ಪ್ರಸಾರವಾಗಬೇಕಾದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸಂದೇಶ ಮತ್ತೊಬ್ಬರಿಗೂ ಶೇರ್ ಮಾಡಿ. ಆಗ ನಮಗೆ ಪ್ರೋತ್ಸಾಹದಾಯಕವಾಗಿರುತ್ತೆ. ನಾವು ಈ ರೀತಿಯಾದಂಥ ಸಂದೇಶಗಳು ನಿಮಗೆ ಹೆಚ್ಚು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್, ಆಮೇನ್.